ಜಾತಿ ಗಣತಿ ವಿರೋಧ ಮಾಡೋ ಸ್ವಾಮೀಜಿಗಳು ಮೊದಲು ಧರ್ಮ ಸಭೆಗಳನ್ನ ಮಾಡಲಿ, ಅದನ್ನ ಬಿಟ್ಟು ರಾಜಕೀಯ ವಿಚಾರಗಳಿಗೆ ತಲೆ ತೋರಿಸೋದು ಬೇಡ ಅಂತ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಅಲ್ಲದೆ ಕೆಲವರ ಮನೆಗಳಲ್ಲಿ ನಾಯಿಗಳನ್ನ ಕಟ್ಟಿ ಹಾಕಿರ್ತಾರೆ, ಅಲ್ಲಿ ಹೋಗಿ ಸಮೀಕ್ಷೆ ಮಾಡಿರಲ್ಲ ಅಂತ ಶಾಮನೂರು ಹೇಳಿಕೆಗೂ ರೇವಣ್ಣ ವ್ಯಂಗ್ಯ ಮಾಡಿದ್ರು. ಇನ್ನು ಎಚ್.ಎಂ. ರೇವಣ್ಣ ಅವರ ಜೊತೆ ನಮ್ಮ ಪ್ರತಿನಿಧಿ ಆನಂದ್ ನಡೆಸಿರುವಂತಹ ಮಾತುಕತೆಯಲ್ಲಿದೆ, ಬನ್ನಿ ನೋಡೋಣ. ಇಷ್ಟು ಪರ ವಿರೋಧದ ನಡುವೆ ಜಾತಿ ಗಣತಿ ವರದಿ ಈಗ ಕ್ಯಾಬಿನೆಟ್ ಮುಂದೆ ಬರ್ತಾ ಇದೆ. ಈಗಾಗಲೇ ಒಕ್ಕಲಿಗ ಲಿಂಗಾಯತ ಸಮುದಾಯದ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಕಡೆ ಅಹಿಂದ ನಾಯಕರು ಅದಕ್ಕೆ ವಿರುದ್ಧವಾಗಿ ಒಂದು ಸಭೆಯನ್ನ ನಡೆಸಿ ವರದಿಯನ್ನ ಯಥಾವತ್ ಜಾರಿ ಮಾಡಲೇಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್.ಎಂ. ರೇವಣ್ಣ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಒಕ್ಕಲಿಗ ಲಿಂಗಾಯತ ನಾಯಕರ ಒಂದು ವಿರೋಧದ ನಡುವೆ ಇವತ್ತು ವರದಿ ಬಿಡುಗಡೆ ಆಗಬೇಕು, ಜೊತೆಗೆ ಅನುಷ್ಠಾನ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ? ಮೊದಲನೇದಾಗಿ ಇದು ಜಾತಿ ಜನಗಣತಿನೇ ಅಲ್ಲ, ಜಾತಿ ಒಂದು ಅಂಶ. ಇದು ಶೈಕ್ಷಣಿಕ, ಸಾಮಾಜಿಕ ಮತ್ತು ಇದು ಎಜುಕೇಷನಲ್ ಸರ್ವೆ. ಇದು ಭಾಳ ಭಾರತದಲ್ಲಿ 1931 ಆದಮೇಲೆ ಇಲ್ಲಿವರೆಗೂ ಆಗಿಲ್ಲ. ಅಂಥದ್ದನ್ನು ನಿಖರವಾಗಿ ಸಿದ್ದರಾಮಯ್ಯನವರು ಪ್ರಥಮವಾಗಿ ಹಣ ಕೊಟ್ಟು ಎಲ್ಲ ಸವಲತ್ತು ಕೊಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮೂಲಕ ಮಾಡಿಸಿದ್ದಾರೆ. ಧನ್ಯವಾದ ಹೇಳ್ತೇನೆ. ಇಂಥ ಸಮಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಚರ್ಚೆಗಳಾಗಲಿ ಪರ ವಿರೋಧ ಬರ್ತವೆ, ತಾರ್ಕಿಕ ಅಂತ್ಯ ಆಗುತ್ತೆ. ಇದು ಒಳ್ಳೇದಾಗಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಈಗ ಒಬ್ಬೊಬ್ಬ ನಾಯಕರು ನಮ್ಮ ಜಾತಿ ಇಷ್ಟಿಷ್ಟಿದೆ ಅಂತ ಹೇಳೋದಾದರೆ, ಇವತ್ತು ಕರ್ನಾಟಕದ ಪಾಪ್ಯುಲೇಷನ್ನು ಒಂದು 50 ಕೋಟಿ ಆಗಬೇಕು. ಆ ದೃಷ್ಟಿಯಲ್ಲಿ ಇಷ್ಟು ನಿಖರವಾಗಿ ಇಡೀ ಭಾರತದಲ್ಲಿ ಆಗಿಲ್ಲ. ಮನೆಗೆ ಹೋಗಿದ್ದಾರೆ, ಸರ್ವೆ ಮಾಡಿದ್ದಾರೆ. ಅದರಲ್ಲಿ ಏನಾದರೂ ವ್ಯತ್ಯಾಸ 100% ರೈಟ್ ಅಂತ ನಾನು ಹೇಳಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸವನ್ನು ಸರಿಪಡಿಸೋದಕ್ಕೆ ಅವಕಾಶ ಇದೆ. ಫರ್ದರ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ. ಹಿಂದೆನೂ ಕೂಡ ಚಿನ್ನಪ್ಪ ರೆಡ್ಡಿ ಆಯೋಗ ಆದಾಗ್ಲೂ ಕೂಡ ಚರ್ಚೆಗಳಾಗಿತ್ತು. ಆದರೆ ಇವತ್ತು ಬದಲಾಗಿದೆ, ಜನ ಅವೇರ್ನೆಸ್ ಇದೆ. ಈ ಕಾಂಪೊನೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಪರ್ಸನ್ಸ್ ಈಸ್ 72% ಬ್ಯಾಕ್ವರ್ಡ್ ಕ್ಲಾಸ್ ಇದೆ. ಇವತ್ತು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸು ಇವತ್ತು ಈಚೆ ಬಂದಿವೆ. ಇವತ್ತು ಸ್ವತಂತ್ರ ಬಂದಿಷ್ಟು ವರ್ಷ ಆದರೂ ಕೂಡ ಅವ್ರಿಗೆ ಸವಲತ್ತೇ ಸಿಗದಿರೋ ಜಾತಿಗಳಿವೆ. ಅನುಭವಿಸ್ತವ್ರೆ ಮಾತಾಡಿದ್ರೆ ಅನುಭವಿಸ್ತಾ ಇರೋರ ಕತೆ ಏನಾಗಬೇಕು, ಚರ್ಚೆ ಆಗ್ಲಿ ಬಿಡಿ. ಮನೆ ಮನೆಗೆ ಹೋಗಿದ್ದಾರಂತೆ. ಆದ್ರೆ ನಿಮ್ಮದೇ ಪಕ್ಷದ ಪ್ರಮುಖ ನಾಯಕರು ಶಾಮನೂರು ಶಿವಶಂಕರಪ್ಪ ಅವರು ಹೇಳ್ತಾರೆ, ನನ್ನ ಮನೆಗೆ ಯಾರು ಬಂದೇ ಇಲ್ಲ, ನಮ್ಮ ಮನೇಲಿ ಬಂದು ಏನು ಡೀಟೇಲ್ಸ್ ಕೇಳೇ ಇಲ್ಲ ಅಂತ ಒಪ್ಪೋದಕ್ಕೆ ರೆಡಿ ಇಲ್ಲ. ಕೆಲವ್ರ ಮನೇಲಿ ನಾಯಿ ಕಟ್ಟಿರ್ತಾರೆ, ಕೆಲವ್ರ ಮನೇಲಿ ಬಾಗಿಲು ತೆಗೆದಿರಲ್ಲ, ಕೆಲವ್ರ ಮನೆಗೆ ಹೋಗೋಕೆ ಆಗಲ್ಲ. ಅದೆಲ್ಲ ತಪ್ಪಲ್ಲ. ಸಾರ್ವಜನಿಕವಾಗಿರೋರೆಲ್ಲ ಕೊಟ್ಟಿದ್ದಾರೆ, ಅವ್ರದ್ದು ತಗೊಳ್ಳಲ್ಲ. ಈಗ ಏನಾದ್ರು ಬಿಟ್ಟು ಹೋಗಿದ್ರೆ ಅವ್ರದ್ದು ತಗೊಳ್ಳಲ್ಲ. ಎಲ್ಲಾರ ಮನೆಗಳು ನಾಯಿ ಇರುತ್ತೆ ಸರ್, ಪ್ರತಿಯೊಂದು ಮನೆಯಲ್ಲೂ ಕೂಡ ನಾಯಿ ಇರುತ್ತೆ. ಏನ್ ಸರ್? ಅಲ್ಲಲ್ಲ, ನೀವ್ ಹೇಳಿದ ಹಾಗೆ ಇದೆ. ನಾನು ಹೇಳಿದ್ದ ಹಾಗೆ ಅಲ್ಲ, ಜನಗಳಿಗೂ ಹೋಗಿ ಮಾಡಿದ್ದಾರೆ. ಅದ್ರಲ್ಲಿ 10% ಮಿಸ್ಟೇಕ್ ಇದೆ ಅಂತ ನಾನು ಹೇಳಿದೆ. ಮಿಸ್ಟೇಕ್ ಇದ್ರೆ ಸಿಗದೇ ಇರೋರು, ಸಿಗದೇ ಇದ್ರೆ ಇವತ್ತು ಹೇಳೋಕೆ ಅವಕಾಶ ಇದೆಯಲ್ಲ ಅಂದೆ. ಸೊ ಎಚ್.ಎಂ. ರೇವಣ್ಣ ಅವರ ಮಾತು ಇದು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.